ಸ್ವಾಗತ. ನಾನ್ ಶಿಲ್ಪಾ. ನಿತ್ಯಾನಂದನ ಮತ್ತೊಂದು ನವರಂಗಿ ನಾಟಕ ಬಯಲಾಗಿದೆ. ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಳುವಂತೆ ಸೆಲೆಬ್ರಿಟಿಗಳಿಗೆ ಆಮಿಷವನ್ನ ಕೊಟ್ಟಿದ್ದಾನೆ. ನಟಿ ನಯನತಾರಾ, ತ್ರಿಷಾ, ತಮನ್ನಾಗೆ ನಿತ್ಯಾನಂದ ಆಮಿಷವನ್ನ ಒಡ್ಡಿದ್ದಾನೆ. ನಯನತಾರಾ, ತ್ರಿಷಾ ಹಾಗೆ ತಮನ್ನಾಗೆ ತಲಾ 1 ಕೋಟಿ ರೂಪಾಯಿ ಹಣವನ್ನ ಕೊಡ್ತೀನಿ ಅಂತ ಹೇಳಿ ನಿತ್ಯಾನಂದನ ಭಕ್ತರು ಈ ಬೇಡಿಕೆಯನ್ನ ಅವರ ಮುಂದೆ ಇಟ್ಟಿದ್ದಾರೆ. ಧ್ಯಾನಪೀಠದ ಸತ್ಸಂಗದಲ್ಲಿ ಪಾಲ್ಗೊಂಡ್ರೆ ತಲಾ 1 ಕೋಟಿ ರೂಪಾಯಿ ಕೊಡುವುದಾಗಿ ಅವರು ಹೇಳಿದ್ದಾರೆ. ಬಿಡದಿ ಧ್ಯಾನಪೀಠದಲ್ಲಿ ಧಾರ್ಮಿಕ ಆಚರಣೆ ನಡೆಯುವಂತಹ ವೇಳೆ ಆ ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಅವರಿಗೆ ಆಹ್ವಾನವನ್ನ ಕೊಡಲಾಗಿದೆ. ಆಹ್ವಾನವನ್ನ ನಿತ್ಯಾನಂದ ಭಕ್ತರು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ನಿತ್ಯಾನಂದನ ಸೂಚನೆಯ ಮೇರೆಗೆ ಬಿಡದಿಯ ನಿತ್ಯಾನಂದನ ಭಕ್ತರು ನಟಿಯರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಂಡು ನಿತ್ಯಾನಂದನನ್ನ ನೀವು ಹೊಗಳಬೇಕು, ಅಲ್ಲದೆ ನಿತ್ಯಾನಂದನಲ್ಲಿ ಅತಿಮಾನುಷ ಶಕ್ತಿ ಇದೆ ಅಂತ ಹೇಳಿ ಹೇಳಿಕೆ ಕೊಡಬೇಕು ಅಂತ ಹೇಳಿ ಇವರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಜೊತೆಗೆ 1 ಕೋಟಿಯ ಆಮಿಷವನ್ನು ಕೂಡ 1 ಕೋಟಿಯ ಆಮಿಷವನ್ನ ಒಡ್ಡಿದ್ದಾರೆ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರುವಂತದ್ದು. ನಿತ್ಯ ಭಕ್ತರ ಆಮಿಷವನ್ನ ನಟಿ ನಯನತಾರಾ ತಿರಸ್ಕರಿಸಿದ್ದಾರೆ. ಇನ್ನು ನಟಿಯರಾದ ತ್ರಿಷಾ ಮತ್ತು ತಮನ್ನಾ ತಮ್ಮ ನಿರ್ಧಾರವನ್ನ ತಿಳಿಸಿಲ್ಲ ಅನ್ನೋದು ತಿಳಿದು ಬಂದಿದೆ. ಪುರುಷತ್ವ ಪರೀಕ್ಷೆಗೆ ಒಳಗಾಗಿದ್ದಂತಹ ನಿತ್ಯಾನಂದನ ತನ್ನ ವರ್ಚಸ್ಸು ಕಡಿಮೆ ಆಗ್ತಿದೆ ಅಂತ ಹೇಳಿ ಅನಿಸಿರ್ಬೇಕು. ಹಾಗಾಗಿ ನಟಿಯರಿಗೆ ಇದೀಗ ಬಲಿಯನ್ನ ಬೀಸ್ತಾ ಇದ್ದಾನೆ. ನಟಿಯರಾದಂತಹ ನಯನತಾರಾ, ತ್ರಿಷಾ ಹಾಗೆ ತಮನ್ನಾಗೆ ತಲಾ 1 ಕೋಟಿ ಕೊಡ್ತೀವಿ, ನೀವು ನಮ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿತ್ಯಾನಂದನನ್ನ ಹೊಗಳಬೇಕು ಅಂತ ಹೇಳಿ ನಿತ್ಯಾನಂದನ ಭಕ್ತರು ಈ 3 ಜನ ನಟಿಯರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಈ ಮೂಲಕ ಮತ್ತೊಂದು ನವರಂಗಿಯ ಆಟವನ್ನ ಶುರು ಮಾಡಿಕೊಂಡಿದ್ದಾನೆ ಬಿಡದಿಯ ಕಪಟಿ ಸ್ವಾಮಿ ನಿತ್ಯಾನಂದ. ಬಿಡದಿಯಲ್ಲಿ ಈತನ ಸತ್ಸಂಗ ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳೇ ನಡೆಯುತ್ತೆ. ಆ ಕಾರ್ಯಕ್ರಮಕ್ಕೆ ನಟಿಯರಿಗೆ ಬರಬೇಕು ಅಂತ ಹೇಳಿ ಆಹ್ವಾನವನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ದಕ್ಷಿಣ ಭಾರತದ ಪ್ರಮುಖ ನಟಿಯರಾದಂತಹ ನಯನತಾರಾ, ತ್ರಿಷಾ ಹಾಗೆ ತಮನ್ನಾಗೆ ಈತ ತನ್ನ ಬಲಿಯನ್ನ ಬೀಸಿರುವಂತದ್ದು. ನಿತ್ಯಾನ ಆದೇಶದ ಮೇರೆಗೆ ನಿತ್ಯಾನಂದನ ಭಕ್ತರು ಈ 3 ಜನ ನಟಿಯರಿಗೆ ಈಗಾಗಲೇ ಆಹ್ವಾನವನ್ನ ಕೊಟ್ಟಿದ್ದಾರಂತೆ. ಅದು ಕೂಡ ಒಬ್ಬೊಬ್ಬರಿಗೆ 1 ಕೋಟಿ ರೂಪಾಯಿ ಕೊಡೋದಾಗಿ ಅವರು ಹೇಳಿದ್ದಾರೆ. ನೀವು ಬಿಡದಿಯಲ್ಲಿ ನಡೆಯುವಂತಹ ಸತ್ಸಂಗ ಕಾರ್ಯಕ್ರಮ ಇರಬಹುದು ಅಥವಾ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬರಬೇಕು, ಇಲ್ಲಿ ಬಂದು ನಿತ್ಯಾನಂದನನ್ನ ಹೊಗಳಬೇಕು, ನಿತ್ಯಾನಂದನಲ್ಲಿ ಅತಿಮಾನುಷ ಶಕ್ತಿ ಇದೆ ಅಂತ ಹೇಳಿ ನೀವು ಹೇಳಿಕೆಯನ್ನ ಕೊಡಬೇಕು ಅಂತ ಹೇಳಿ ನಿತ್ಯಾನಂದನ ಭಕ್ತರು ಈ 3 ಜನ ನಟಿಯರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಮಯ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ನಿತ್ಯ ಭಕ್ತರ ಆಮಿಷವನ್ನ ನಯನತಾರಾ ತಿರಸ್ಕರಿಸಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಆದ್ರೆ ತ್ರಿಷಾ ಮತ್ತು ತಮನ್ನಾ ಈ ಬಗ್ಗೆ ಇನ್ನೂ ಕೂಡ ನಿರ್ಧಾರವನ್ನ ಕೈಗೊಂಡಿಲ್ಲ. ಈ ಮೂಲಕ ಕೋಟಿ ಆಫರ್ ಅನ್ನ ಸೆಲೆಬ್ರಿಟಿಗಳಿಗೆ ಕೊಟ್ಟು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಭವಿತ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಭವಿತ್, ನಿತ್ಯಾನಂದ ಮತ್ತೊಂದು ಆಟ ಶುರು ಮಾಡಿಕೊಂಡಿದ್ದಾನೆ. ಅದರಲ್ಲೂ ದಕ್ಷಿಣ ಭಾರತದ ಪ್ರಮುಖ ನಟಿಯರಿಗೆ ಹಣದ ಆಮಿಷವನ್ನ ಒಡ್ಡಿ ತಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬನ್ನಿ ಅನ್ನುವಂತಹ ಆಹ್ವಾನವನ್ನ ಕೊಟ್ಟಿರುವಂತದ್ದು. ಅಂದ್ರೆ ತನ್ನ ವರ್ಚಸ್ಸು ಕಡಿಮೆ ಆಗ್ತಿದೆ, ನಟಿಯರನ್ನ ಸಾಕಷ್ಟು ಜನ ಫಾಲೋ ಮಾಡ್ತಾರೆ, ಸೊ ಅವರು ಹೇಳಿಕೆ ಕೊಟ್ರೆ ನನ್ನ ಬಗ್ಗೆ ಎಲ್ಲರೂ ಕೂಡ ನನ್ನ ಕಡೆ ಒಲವನ್ನ ತೋರಿಸಬಹುದು ಅನ್ನುವಂತಹ ಮನೋಭಾವವನ್ನ ಹೊಂದಿ ಈ ರೀತಿಯಾದಂತಹ ಆಹ್ವಾನ ಕೊಡೋದಕ್ಕೆ ಮುಂದಾಗಿದ್ದಾನ ನಿತ್ಯಾನಂದ ಅಂತ ಹೇಳಿ ಭವಿತ್. ಖಂಡಿತ ಶಿಲ್ಪ, ಯಾಕೆಂತ ಹೇಳಿದ್ರೆ ಇದು ನಿತ್ಯಾನಂದ ಏನಾದ್ರೂ ಒಂದು ಕೀಟ್ಲೆ ಮಾಡ್ಲಿಲ್ಲ ಅಂದ್ರೆ ಅವನಿಗೆ ತಿಂದನ್ನ ಮೈಗತ್ತಲ್ಲ ಅನ್ಸುತ್ತೆ. ಸಾಮಾನ್ಯವಾಗಿ ಏನಾದ್ರು ಒಂದು ಕೀಟ್ಲೆ ಮಾಡ್ಕೊಂಡು ಸದಾ ಸುದ್ದಿಯಲ್ಲಿರ್ತಾನೆ. ಅದೇ ಒಂದು ವರ್ಷನ್ ಕೂಡ ಇದು ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಕಳೆದ 2 ದಿನದ ಹಿಂದೆ ಕಾಲಿವುಡ್ ನ ನಟಿಯರ ಮೇಲೆ ಕಣ್ಣು ಹಾಕ್ತಂತ ನಿತ್ಯಾನಂದ ನಯನತಾರಾ, ತ್ರಿಷಾ ಮತ್ತು ತಮನ್ನಾ ಈ 3 ಜನರಿಗೆ ಒಂದು ಇನ್ವಿಟೇಷನ್ ಕೊಡ್ತಾನೆ. ಅಂದ್ರೆ ಸ್ಪೆಷಲ್ ಇನ್ವಿಟೇಷನ್ ಅಂತ ಹೇಳ್ಬೋದು ಅಥವಾ ಬಂಪರ್ ಆಫರ್ ಅಂತ ಕೂಡ ಹೇಳ್ಬೋದು. ಒಂದು ಆಫರ್ ನ ಕೊಟ್ಬಿಟ್ಟು ಏನಂತ ಹೇಳ್ತಾನೆ ಅಂತ ಹೇಳಿದ್ರೆ, ಬಿಡದಿಯ ಧ್ಯಾನ ಕೇಂದ್ರ ಏನಿದೆಯೋ ಆ ಧ್ಯಾನ ಕೇಂದ್ರದಲ್ಲಿ ನಡೆಯುವಂತಹ ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಂಡ ಬಳಿಕ ನೀವು ಸಾರ್ವಜನಿಕರ ಎದುರು ನಮ್ಮ ಈ ಆಶ್ರಮಕ್ಕೆ ಬಂದ ನಂತರ ನಮಗೆ ಮಾನಸಿಕವಾದಂತಹ ನೆಮ್ಮದಿ ಸಿಕ್ತಿದೆ, ತುಂಬಾ ಅಂದ್ರೆ ನಾವೊಬ್ಬ ದೈವ ಸ್ವರೂಪವಾದಂತಹ ಮನುಷ್ಯನನ್ನ ನಾವು ನೇರವಾಗಿ ನೋಡಿದ್ವು ಅಂತಕ್ಕಂಥ ಒಂದು ಮಾತುಗಳನ್ನ ನಾವು ಕೊಡಿ. ಆ ಮಾತುಗಳನ್ನ ಹೇಳಿಕೆಯನ್ನು ಕೊಟ್ಟಿದ್ದೆ ಆದರೆ ನಿಮಗೆ 1 ಕೋಟಿ ರೂಪಾಯಿ ಅಂದ್ರೆ ತಲಾ 1 ಕೋಟಿ ರೂಪಾಯಿಗಳನ್ನ ಕೊಡ್ತೀವಿ ಅಂತ ಒಂದು ಬಂಪರ್ ಆಫರ್ ಅನ್ನ ಕೊಟ್ಟಿದ್ದೇನೆ. ಕೇವಲ ತಮಿಳುನಾಡಿನ ಏನು ಚಿತ್ರನಟಿಯರಲ್ಲದೆ ತೆಲುಗು ಚಿತ್ರನಟಿಯರು ಕೂಡ ಈತ ಒಂದು ಆಹ್ವಾನವನ್ನು ಅಂದ್ರೆ ಒಂದು ಇನ್ವಿಟೇಷನ್ ಕೊಟ್ಟಿದ್ದಾನೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಈಗ ಬರ್ತಾ ಇದೆ. ಅಂದ್ರೆ ಇಲ್ಲಿ ಒಟ್ಟಾರೆ ನೀವು ಹೇಳಿದಂಗೆ ಅಂತ ಹೇಳಿದ್ರೆ
ಈ ರಂಜಿತಾ ಪ್ರಕರಣ ಆದ ನಂತರ ಏನು ನಿತ್ಯಾನಂದ ಸ್ವಾಮಿ ಮೇಲಿತ್ತಂತ ಒಂದು 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 ಏನು ದೃಷ್ಟಿಕೋನ ಇತ್ತು, ಆ ದೃಷ್ಟಿಕೋನ ಬದಲಾಗಿದೆ. ಇವತ್ತು ಆ ಸಾರ್ವಜನಿಕರು ಮತ್ತು ಸಮಾಜ ಆತನನ್ನ ನೋಡುವ ದೃಷ್ಟಿ ಬದಲಾಗಿದೆ. ಆ ದೃಷ್ಟಿಯನ್ನ ಬದಲಾಯಿಸಿಕೊಳ್ಳತಕ್ಕಂತ ಒಂದು ಪ್ರಯತ್ನವಾಗಿ, ಅಂದ್ರೆ ಚಾಪೆ ಕೆಳಗೆ ನುಗ್ತಕ್ಕಂತ ಒಂದು ನಾಟಕಗಳು, ಅಂದ್ರೆ ನವರಂಗಿ ನಾಟಕಗಳು ಅಂತ ಏನು ಹೇಳ್ಬೋದು, ಈ ನವರಂಗಿ ನಾಟಕಗಳನ್ನು ಮಾಡೋದ್ರಲ್ಲಿ ಇವನು ಒಂದು ರೀತಿ ಅಂತ ಹೇಳಿದ್ರೆ ಗೌರವ ಡಾಕ್ಟರೇಟ್ ಪಡೆಯುವಷ್ಟೊಂದು ಯೋಗ್ಯತೆ ಉಳ್ಳಂತ ಮನುಷ್ಯ ಅಂತಾನೆ ಕೂಡ ಹೇಳ್ಬೋದು. ಅದರ ಮುಂದುವರೆದ ಭಾಗವಾಗಿ ಈತ ನಟಿಯರಿಗೆ ಈಗ ಒಂದು ರೀತಿ ಆಹ್ವಾನವನ್ನು ಕೊಟ್ಟು ಆ ಮೂಲಕ ತನ್ನ ಬೇಳೆ ಅಂದ್ರೆ ತನ್ನ ವರ್ಚಸ್ಸನ್ನ ಏನು ವೃದ್ಧಿ ಮಾಡ್ಕೊಳ್ತಕ್ಕಂಥ ಯತ್ನಗಳನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗುತ್ತೆ. ಶಿಲ್ಪ, ಭವಿತ್ ಯಾವಾಗಂತೆ ಈತನ ಭಕ್ತರು ಆಫರ್ ಅನ್ನ ಕೊಟ್ಟಿರುವಂತದ್ದು ನಟಿಯರಿಗೆ, ಜೊತೆಗೆ ಒಪ್ಕೊಂಡಿದಾರಂತ ಅವರು ಬರೋದಿಕ್ಕೆ? ಖಂಡಿತ ಈ 2 ದಿನಗಳ ಹಿಂದೆ ಒಂದು ಈ ರೀತಿಯಾದಂತಹ ಆಫರ್ ಅನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಅಂದ್ರೆ ನಿತ್ಯಾನಂದನ ಬಯಲು ಆಶ್ರಮದಲ್ಲಿರ್ತಕ್ಕಂಥ ಭಕ್ತರು ನಿತ್ಯಾನಂದನ ಹೆಸರಿನಲ್ಲಿ ಒಂದು ಇನ್ವಿಟೇಷನ್ ಅನ್ನು ಕೊಟ್ಟಿದ್ದಾರೆ ತ್ರಿಷಾ ಮತ್ತೆ ತಮನ್ನಾ ಹಾಗೂ ನಯನತಾರರಿಗೆ. ಆದ್ರೆ ನಯನತಾರ ಏನು ಈ ಇನ್ವಿಟೇಷನ್ ಬಂದ ಪ್ರಾರಂಭದಲ್ಲೇ ಆ ಇನ್ವಿಟೇಷನ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ, ನಾನು ಈ ಕಾರಣಕ್ಕೆ ಬರೋದಿಲ್ಲ ಅಂತ ಹೇಳಿ. ಆದ್ರೆ ಬಟ್ ಇನ್ನು ನಮಗೆ ಒಂದು ಮಾಹಿತಿ ಬರಬೇಕಾಗಿರೋದು ತ್ರಿಷಾ ಹಾಗೂ ತಮ್ಮನ್ನ ಕಡೆಯಿಂದ, ಅಂದ್ರೆ ಅವರಿಬ್ರು ಇವರ ಏನು ಇನ್ವಿಟೇಷನ್ ಅನ್ನು ಒಪ್ಕೊಂಡಿದ್ದಾರಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಇನ್ನೂ ಒಂದು ಕನ್ಕ್ಲೂಷನ್ ಬರಕ್ ಆಗ್ತಿಲ್ಲ. ಒಂದು ವದಂತಿಗಳ ಪ್ರಕಾರ ಅವರು ಕೂಡ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ, ಬಟ್ ಅದು ಇನ್ನೂ ಕನ್ಫರ್ಮೇಶನ್ ಆಗಿಲ್ಲ. ಶಿಲ್ಪ, ಎಸ್ ಭವಿತ್, ನಿತ್ಯಾನಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಅಂದ್ರೆ ಆತನ ಪುರುಷತ್ವ ಪರೀಕ್ಷೆ ಆದ ನಂತರ ನಾನು ಇಲ್ಲಿ ಇರೋದಿಲ್ಲ, ಬಿಡದಿಯನ್ನ ತೊರಿತೇನೆ, ನಾನು ಬೇರೆ ರಾಜ್ಯಕ್ಕೆ ಹೋಗ್ತೇನೆ, ಇಲ್ಲಿ ಇರೋದಿಲ್ಲ, ನಾನು ನನ್ನ ಕಾನೂನಿನ ಕಟ್ಟಳೆಗಳು ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಅಷ್ಟೇ ಕರ್ನಾಟಕಕ್ಕೆ ಕಾಲಿಡ್ತೇನೆ ಅನ್ನುವಂತಹ ಹೇಳಿಕೆಯನ್ನು ನಿತ್ಯಾನಂದ ಕೊಟ್ಟಿದ್ದ. ಅಂದ್ರೆ ಈ ರೀತಿ ನಟಿಯರಿಗೆ ಆಫರ್ ಕೊಟ್ಟಿರೋದನ್ನ ನೋಡಿದ್ರೆ ಮತ್ತೆ ಅವನು ಕರ್ನಾಟಕದಲ್ಲಿ ಇನ್ನು ದೀರ್ಘಕಾಲ ಬಿಡುವಂತಹ ಎಲ್ಲಾ ಸಾಧ್ಯತೆಗಳಿವೆ. ತನ್ನ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮತ್ತೆ ಎಂದಿನಂತೆ ಮುಂದುವರಿಸ್ತಾನೆ. ಹಾಗಿದ್ರೆ ಖಂಡಿತ ಶಿಲ್ಪ, ಏನು ಆತ ಸತ್ಸಂಗದಲ್ಲಿ ಅವತ್ತು ಮೆಡಿಟೇಷನ್ ಏನು ಮೆಡಿಕಲ್ ಟೆಸ್ಟ್ ಎಕ್ಸಾಮಿನ ಆದ ಮರುದಿನ ಒಂದು ಸತ್ಸಂಗದಲ್ಲಿ ಆತ ಮಾತನ್ನು ಹೇಳಿದಂತ ಸಂದರ್ಭದಲ್ಲಿ ನಾನು ಅವತ್ತೊಂದೇ ಒಂದು ಮಾತನ್ನು ಹೇಳಿದ್ದೆ, ಇದು ಒಂದು ನಾಟಕ ಅಂತ ಹೇಳಿ. ಅಂದ್ರೆ ಇಡೀ ಸಾರ್ವಜನಿಕರ ದಿಕ್ಕು ತಪ್ಪಿಸಲಿಕ್ಕೆ ಹಾಗೂ ಸರ್ಕಾರದ ದಿಕ್ಕು ತಪ್ಪಿಸಲಿಕ್ಕೆ ಈ ತರದ ಒಂದು ಯತ್ನಗಳನ್ನು ಮಾಡ್ತಾ ಇದ್ದಾನೆ. ಅವನು ಯಾವುದೇ ಕಾರಣಕ್ಕೂ ಬಿಡದಿ ಆಶ್ರಮವನ್ನ ಬಿಡುವ ಯೋಚನೆ ಇಲ್ಲ ಅಂತ ಹೇಳಿ ಅವನು ಹೇಳಿದ, ನಾನು ತಿರುವಣ್ಣಾಮಲೆಗೆ ನಾನು ಶಿಫ್ಟ್ ಆಗ್ತೀನಿ, ಇಲ್ಲಿ ನಾನು ಒಬ್ಬ ಉತ್ತರಾಧಿಕಾರಿಯನ್ನು ನೇಮಿಸ್ತೀನಿ ಅಂತ ಹೇಳಿ. ಬಟ್ ಅದೇ ಸೇಮ್ ಟೈಮ್ ಅಲ್ಲಿ ಒಂದು ಕಾಂಟ್ರಾಡಿಕ್ಟರಿ ಅವನ ಆಕ್ಟಿವಿಟೀಸ್ ಗಳನ್ನ ನೋಡಿದ್ರೆ ಇವಾಗ ಏನ್ ಮಾಡ್ತಾನೆ, ಅದೇ ನಟಿಯರಿಗೆ ಒಂದು ಇನ್ವಿಟೇಷನ್ ಕೊಡ್ತಾನೆ, ಬನ್ನಿ ಇಲ್ಲಿ ನಮ್ಮ ಧ್ಯಾನ ಕೇಂದ್ರದಲ್ಲಿ ಬಂದು ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಳ್ಳಿ, ಆ ಮೂಲಕ ನನ್ನನ್ನ ಹೋಗಲಿ, ನೀವು ನನ್ನನ್ನ ದೇವರು ಅಂತ ಹೇಳಿ, ಅಂದ್ರೆ ನಿಮಗೆ ಇಲ್ಲಿ ಬಂದ ತಕ್ಷಣ ನನಗೆ ನೆಮ್ಮದಿ ಸಿಗುತ್ತೆ, ಮಾನಸಿಕ ಶಾಂತಿ ಸಿಗುತ್ತೆ ಅಂತಕ್ಕಂಥ ಮಾತುಗಳನ್ನ ನೀವು ಸಾರ್ವಜನಿಕವಾಗಿ ಹೇಳಿ ಅಂತಕ್ಕಂಥ ಒಂದು ಅವನ ವರ್ಷನ್ ಅನ್ನ ನೋಡಿದ್ರೆ, ಅವನ ಒಂದು ನಡವಳಿಕೆಯನ್ನು ನೋಡಿದ್ರೆ ಆತ ಯಾವುದೇ ಕಾರಣಕ್ಕೂ ಬಿಡದಿ ಆಶ್ರಮವನ್ನ ಬಿಡ್ತಕ್ಕಂಥ ಯೋಚನೆಯಲ್ಲಿಲ್ಲ. ಅಂದ್ರೆ ಒಂದು ರೀತಿ ಅವತ್ತು ಅವನಿಗೆ ಆ ಮಟ್ಟಿಗೆ ಸಾರ್ವಜನಿಕರ ದೃಷ್ಟಿಕೋನವನ್ನ ಮತ್ತೆ ದಿಕ್ಕನ್ನ ತಪ್ಪಿಸಬೇಕಾಗಿತ್ತು. ಆ ಯತ್ನದ ಭಾಗವಾಗಿ ಅವತ್ತು ಆ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ನೇ ಹೊರತು ಅದನ್ನ ನಾವೇನಾದ್ರು ನಂಬ್ಕೊಂಡಿದೀವಿ ಅಂತ ಹೇಳಿದ್ರೆ ಅದು ನಮ್ಮಷ್ಟು ಮೂರ್ಖರು ಇನ್ಯಾರು ಇಲ್ಲ ಅಂತ ಹೇಳ್ಬೇಕಾಗುತ್ತೆ. ಶಿಲ್ಪ, ಧನ್ಯವಾದ ಭವಿತ್.